ಯುಗಾದಿ ಹಬ್ಬದ ವರ್ಷ ತೊಡಕು ಹಿನ್ನೆಲೆಯಲ್ಲಿ ಚಳ್ಳಕೆರೆ ನಗರದ ಮಟನ್ ಮಾರುಕಟ್ಟೆಯಲ್ಲಿ ಮಟನ್ ಖರೀದಿಗೆ ಜನರು ಮುಗಿಬಿದ್ದಿದ್ರು. ಯುಗಾದಿ ಹಬ್ಬದ ಕೊನೆಯ ದಿನವಾದ ಇಂದು ನಗರದಲ್ಲಿ ಮಾಂಸ ಮಾರಾಟ ಬಲು ಜೋರಾಗಿತ್ತು. ಇಂದು ಬೆಳಗ್ಗೆ 6 ಗಂಟೆಯಿಂದಲೇ ಮಾಂಸದ ಅಂಗಡಿಗಳಲ್ಲಿ ಫುಲ್ ರಶ್ ಆಗಿದ್ವು. ಇಂದು ಮುಂಜಾನೆಯೇ ಮಾಂಸದ ಖರೀದಿಗೆ ಜನರ ದಂಡಾಗಿ ಬರ್ತಾ ಇದ್ರು. ಒಂದು ಕಡೆ ವರ್ಷ ತೊಡಕು, ಮತ್ತೊಂದೆಡೆ ಮಂಗಳವಾರ ಹಿನ್ನೆಲೆಯಲ್ಲಿ ಮಾಂಸ ಪ್ರಿಯರು ಮಟನ್ ಚಿಕನ್ ಖರೀದಿಗೆ ಮುಗಿಬಿದ್ದು ಮಟನ್ ಖರೀದಿ ಮಾಡ್ತಾ ಇದ್ರು. ನಿನ್ನೆ ಯುಗಾದಿ ಹಬ್ಬದ ಹೋಳಿಗೆ, ಇಂದು ನಾನ್ ವೆಜ್ ಖಾರ ಅನ್ನುವ ಅದೆಷ್ಟೋ ಜನರಿಗೆ ಮಟನ್ ಸಿಗದೆ ಮಾಂಸ ಪ್ರಿಯರು ನಿರಾಶೆಯಿಂದ ವಾಪಸ್ ಹೋಗ್ತಾ ಇದ್ರು. ಈ ವರ್ಷ ಕೂಡ ಹೊಸ ವರ್ಷದ ಶುಭಾಶಯಗಳು. ಹಾಗೆ ಎಲ್ಲ ಕೂಡ ಇವತ್ತು ಎರಡು ದಿನಗಳನ್ನು ಆಚರಣೆ ಮಾಡಿಬಿಟ್ಟು ಯುಗಾದಿ ಹಬ್ಬವನ್ನು ಪ್ರತಿ ವರ್ಷ ಕೂಡ ಒಂದು ಕರಿ ಅಂತಕ್ಕಂಥದ್ದು ಇಲ್ಲಿ ಆಂಧ್ರ ಲಾಸ್ಟ್ ಬಾರ್ಡರ್ ಆಗೋದ್ರಿಂದ ಅತಿ ಹೆಚ್ಚು ಜನ ಈ ತಿನ್ನಂಥ ಜನ ಇರೋದ್ರಿಂದ ಮತ್ತು ಮುಸ್ಲಿಮ್ಸ್ ಹಬ್ಬ ರಂಜಾನ್ ಹಬ್ಬ ಕೂಡ ನಮ್ಮದು ಯುಗಾದಿ ಹಬ್ಬ ಕೂಡ ಎರಡು ಜಾತ್ರೆ ಬಂದಿರೋದ್ರಿಂದ ಆಮೇಲೆ ಪ್ರತಿ ಯಾವಾಗಲೂ ಸಂಪ್ರದಾಯವಾಗಿ ಎರಡನೇ ದಿವಸ ಹಬ್ಬ ಆದಮೇಲೆ ಮೂರು ದಿವಸ ಕರಿ ಅಂತಕ್ಕಂಥದ್ದು ಮಟನ್ ಅಂತಕ್ಕಂಥ ಸಂಪ್ರದಾಯ ಬಂದಿದೆ. ಹಾಗಾಗಿ ಸ್ಪೆಷಲಾಗಿ ಮಂಗಳವಾರ ಪ್ರತಿ ವಾರ ಕೂಡ ಮಂಗಳವಾರ ಮಟನ್ ತಿಂತಾರೆ ನಮ್ಮ ಜನ. ಹಾಗಾಗಿ ಹಬ್ಬ 2 ದಿವಸ ನಂತರ ಈಗ ಹೋಳಿ ಅದು ತಿಂದ್ಬಿಟ್ಟು ಮಟನ್ ತಿನ್ನೋದು ಭಾಳ ಜನ ಇದ್ದಾರೆ. ಹಾಗಾಗಿ ಮಟನ್ ಕೂಡ ಸಿಗ್ತಾ ಇರಲಿಲ್ಲ. ಹಾಗೆ ಅತ್ಯಂತ ಹೆಚ್ಚಿನ ಬೇಡಿಕೆ ಐತೆ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಕೂಡ ಅತಿ ಹೆಚ್ಚು ಜನ ತಿಂತಕ್ಕಂಥ ಒಂದು ಸಂಪ್ರದಾಯ ಇರೋದ್ರಿಂದ ಹಿಂದಿನ ಅನಾದಿ ಕಾಲದಿಂದಲೂ ಕೂಡ 2 ದಿವಸ ಆದ ನಂತರ ಮತ್ತೆ 3ನೇ ದಿವಸಕ್ಕೆ ಕರಿ ಅಂತಕ್ಕಂಥದ್ದು ಮಟನ್ ತಿಂತಕ್ಕಂಥದ್ದು ಸಂಪ್ರದಾಯ. ಹಾಗಾಗಿ ಅತಿ ಹೆಚ್ಚು ಪ್ರತಿ ವರ್ಷದಲ್ಲಿ ಈ ವರ್ಷ ಕೂಡ ಅತಿ ಹೆಚ್ಚು ಜನ ಈ ರಂಜಾನ್ ಹಬ್ಬ ಮತ್ತು ನಮ್ಮ ಹಿಂದೂ ಹಬ್ಬ